ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಲಪತಿ ಸರ್, ಈಗ ಇತ್ತೀಚೆಗೆ ನಾವು ಈ ಮಕ್ಕಳ ವಿಚಾರ ರಜನಿ ಮ್ಯಾಮ್ ಹೇಳ್ತಾ ಇದ್ರು, ಪಾಯಿಂಟ್ ಔಟ್ ಮಾಡೋಣ, ಮಕ್ಕಳದ ವಿಚಾರ ಬಂತು, ಮತ್ತೆ ಈಗ ಯುವ ಸಮೂಹ ಮಾತಾಡ್ತಾ ಇದೀವಿ, ಮತ್ತು ಮದುವೆ ಆದಂತ ಏಜ್ ಫ್ಯಾಕ್ಟರ್ ಬಗ್ಗೆನೂ ನಾವು ಮಾತಾಡಬೇಕಾಗುತ್ತೆ. ಇತ್ತೀಚೆಗೆ ಮದುವೆ ಆಗಿರುತ್ತೆ, ಬಟ್ ಇಲ್ಲಿಗಲ್ ರಿಲೇಶನ್ಶಿಪ್ಗಳು ಅಂದ್ರೆ ಬೇರೆ ಹುಡುಗನನ್ನ ಇಷ್ಟಪಡೋದು, ಮದುವೆ ಆಗಿರುತ್ತೆ ಆಲ್ರೆಡಿ, ಅವ್ರ ಜೊತೆ ಓಡ್ ಹೋಗೋದಂತೆ, ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಮೊದಲು ಅಲ್ಲೇ ಹತ್ತರಲ್ಲಿ ಒಂದು ಎಲ್ಲೋ ಕೇಳ್ತಾ ಇದ್ವಿ ಅಂತ ಹೇಳ್ತಾ ಇದ್ರು, ಬಟ್ ಈಗ 10ರಲ್ಲಿ 10 ಕೂಡ ಹಂಗೆ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಸಮಾಜ. ಅಟ್ರಾಕ್ಷನ್ ಬೇರೆ ಕಡೆ ಹೋಗ್ತಾ ಇದೆ ಅಂತ. ಇವತ್ತಿನ ಯುವಜನ ಈ ಸಮಾಜಕ್ಕೆ ಹೊಂದಿಕೊಂಡು ಪ್ರಾಕ್ಟಿಕಾಲಿಟಿ ಆಫ್ ದಿ ಲೈಫ್ ದೇ ಆರ್ ನಾಟ್ ಲೀಡಿಂಗ್. ಅವರು ಕನಸಿನ ಲೋಕದಲ್ಲಿ ಬದುಕ್ತಾ ಇದ್ದಾರೆ. ಏನು ಹೇಳಿದೆ ಹೇಳಿ, ಅವರು ಅವರದೇ ಆದ ಕನಸಿನ ಲೋಕದಲ್ಲಿ ಅವರು ಬದುಕ್ತಾ ಇದ್ದಾರೆ ಹೊರತಾಗಿ ಇವತ್ತಿನ ಸಮಾಜ ಹೇಗಿದೆ, ಸಮಾಜದಲ್ಲಿ ನನ್ನ ಪಟ್ಟೇನು, ನನ್ನ ಕಷ್ಟ ಏನು, ನನ್ನ ಸುಖ ಏನು, ನಾನು ಬೆವರು ಎಷ್ಟು ಹರಿಸ್ತೀನಿ, ನಾನು ಎಷ್ಟು ಅರ್ನ್ ಮಾಡ್ತೀನಿ, ಅದು ಅವರಿಗೆ ಅರಿವಾಗ್ತಾ ಇಲ್ಲ. ಅದರದ್ದು ಬೇಕಾಗಿಲ್ಲ. ಕನಸಿನಲ್ಲಿ ಈಗ ಮದುವೆ ಮಾಡ್ಕೊಂಡ್ರು ಗಂಡನ ಮೇಲೆ ಅಥವಾ ಗಂಡ ಹೆಂಡತಿ ಮೇಲೆ ಅಸಾಲ್ಟ್ ಆಗುತ್ತೆ ಅಂದರೆ ಅವ್ನು ಹೇಳಿದ್ರು ಊಟ ತಗೊಂಬ ಅಂದರೆ ಅವನು ಹುಡುಗ ತಂದು ಕೊಡಬೇಕು, ಇಲ್ಲ ಆ ಹುಡುಗಿ ಊಟ ತಗೊಂಡೋಗು ಅಂದರೆ ತಗೊಂಡೋಗ್ಬೇಕು. ಅವ್ರು ಹೇಳ್ದಂಗೆ ಕೇಳಿದ್ರೆ ಅವ್ನು ಗಂಡ, ಅವ್ನು ಹೇಳಿದ್ದು ಹುಡುಗಿ ಹೇಳಿದ್ದು ಕೇಳಲಿಲ್ಲ ಅಂದರೆ ಅವ್ನು ಗಂಡ ಅಲ್ಲ. ಅಥವಾ ಗಂಡ ಆ ಹುಡುಗ ಏನು ಆ ಹುಡುಗಿಗೆ ಏನು ಹೇಳ್ತಾನೋ ಅದು ಕೇಳ್ತಾ ಇದ್ದರೆ ಅವನಿಗೆ ಈ ಎಗನೆಸ್ಟ್ ಟು ಇಟ್. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತಿನ ಯಂಗರ್ ಜನ್ರೇಷನ್ ಬದುಕ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರು ಸೆಲೆಕ್ಟ್ ಮಾಡೋದನ್ನು ಅಪ್ಪ ಅಮ್ಮ ಒಂದು ಕಾಲಕ್ಕೆ, ನಾನು ಹಿಂದಿನ ಒಂದು ಕಾಲಘಟ್ಟದಲ್ಲಿ ಒಂದು ಹೆಣ್ಣು ನೋಡಬೇಕಾದ್ರೆ 7 ಜೊತೆ ಚಪ್ಪಲಿ ಸವಸ್ತಿದ್ರಂತೆ ಹಿಂದಿನ ಕಾಲದವರು. ಹೌದು, 7 ಜೊತೆ ಚಪ್ಪಲಿನ ಸವಸಿ ಒಂದು ಹೆಣ್ಣನ್ನ ಸೆಲೆಕ್ಟ್ ಮಾಡ್ತಿದ್ರು. ಆಮೇಲೆ ನೋಡ್ತಾನೂ ಇರ್ಲಿಲ್ವಂತಲ್ಲ ಸರ್ ಆಗಿನ ಕಾಲಕ್ಕೆ, ಸರಿಯಾಗಿ ಹೆಣ್ಣು ನೋಡ್ತಾನೆ ಇರ್ಲಿಲ್ಲ, ಮದುವೆ ಆಗ್ತಾ ಇತ್ತು, ಬಟ್ ಸುಖ ಸಂಸಾರ. ಒಂದು ಹೆಣ್ಣನ್ನು ಮಾಡಬೇಕಾದ್ರೆ ಹೆಣ್ಣನ್ನ ದಟ್ ಈಸ್ ಸೆಕೆಂಡ್ರಿ. ಅವರ ತಂದೆ ತಾಯಿ ಏನು, ಅವ್ರ ತಾತ ಅಜ್ಜಿ ಏನು, ಅವರು ಏನಾಗಿದ್ದರು, ಅವರು ಎಲ್ಲೆಲ್ಲಿ ಅವರು ಸಂಬಂಧಗಳಿದೆ, ಅವರು ಹೇಗಿದ್ದಾರೆ ಅನ್ನೋ ಒಂದು ಅನಾಲಿಸಿಸ್ ಮಾಡಿ ಆಮೇಲೆ ಹೆಣ್ಣು ತಗೊಂಬಂದು ಮನೆಗೆ ಸೊಸೆಯಾಗಿ ತಗೊಳ್ತಾ ಇದ್ರು. ಇವತ್ತು ಹಂಗಲ್ಲ. ಸೋಷಿಯಲ್ ಮೀಡಿಯಾ ಹಿಂಗೆ ಅನ್ನೋದು, ಅವ್ನು ಯಾರೋ ಒಂದು ಒಳ್ಳೆ ಫೋಟೋ ಹಾಕ್ಬಿಟ್ಟು ನಾನು ಇನ್ಕಮ್ ಟ್ಯಾಕ್ಸ್ನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂತ ತಕ್ಷಣ ಇನ್ಸ್ಟೆಂಟ್ ಟ್ಯಾಕ್ಸ್ನಲ್ಲಿ ನಾನು ಬಾಂಬೆಲಿದ್ದೀನಿ, ಡೆಲ್ಲಿಲಿದ್ದೀನಿ, ಡೆಲ್ಲಿ ಎಲ್ಲ ನಂದೇ ಕಂಟ್ರೋಲ್ ಅಂತಾನೆ. ಅಪ್ಪನ್ನು ಕೇಳಲ್ಲ, ಅಮ್ಮನ್ನು ಕೇಳಲ್ಲ, ಸುಮ್ಮನೆ ಇವಳು ಓಪನ್ ಮಾಡಿಬಿಟ್ಟು ಹಾಯ್ ಅಂತಾಳೆ, ಅವನು ಹಾಯ್ ಅಂತಾನೆ. ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ ತನಕ ಅವರು ಚಿಕ್ ಚಾಟ್ ಮಾಡಿದ್ದಾನೆ. ಒಂದು 15 ದಿವಸ ಚಿಕ್ ಚಾಟ್ ಮಾಡ್ತಾರೆ, ಇನ್ನು 1 ತಿಂಗಳು ಮದುವೆನೇ ಆಗ್ತದೆ. ಕೊನೆಗೆ ಅವ್ರು ನೋಡಿದ್ರೆ ಅವರಪ್ಪ ಚೆನ್ನೈನಲ್ಲೋ ಅಥವಾ ಡೆಲ್ಲಿ ಒಳಗೆ ಕಸ ಗುಡಿಸ್ತಾ ಇರ್ತಾನೆ ರೋಡ್ನಲ್ಲಿ. ಇದು ಇವತ್ತಿನ ಪ್ರಾಕ್ಟಿಕಾಲಿಟಿ ಆಫ್ ಅವನ ಕೆಲಸನೇ ಇರಲ್ಲ. ಐ ಹ್ಯಾವ್ ಸಾಲ್ವ್ಡ್, ಐ ಹ್ಯಾವ್ ಡಿಟೆಕ್ಟೆಡ್ ರೀಸನ್ಸ್ ಇದ್ದು ನಾನು ಓಕೆ ಚಲಪತಿ ಸರ್, ಏನು ರೀಸನ್ಸ್ ಇಲ್ಲದೇನೂ ಆಗುತ್ತೆ ಸಮಟೈಮ್ಸ್. ಅಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ಈಗ ಲಿವ್ ಇನ್ ರಿಲೇಶನ್ಶಿಪ್ ಜಾಸ್ತಿ ಆಗ್ತಾ ಇದೆ. ಮೇಡಮ್ ಹೇಳ್ದಂಗೆ ಮದುವೆನೇ ಬೇಡ, ಹಿಂಗೆ ಇದ್ಬಿಡೋಣ ಅನ್ನೋ ಹೇಳ್ತಾ ಇದ್ದೀನಿ. ಹಿರಿಯರು ಇಷ್ಟಪಟ್ಟು ಚೆನ್ನಾಗಿದೆಯಪ್ಪ ಬ್ಯಾಕ್ ಗ್ರೌಂಡ್ ಅಂತ ಮದುವೆ ಆಗಿರ್ತಾರೆ, ಬಟ್ 6 ತಿಂಗಳು ಕೂಡ ಸಂಸಾರ ಮಾಡಲ್ಲ. ಯಾಕೆ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ. ಅವರು ಕನಸಿನ ಲೋಕದಲ್ಲಿ ಬದುಕ್ತಾ ಇರ್ತಾರೆ. ಕನಸಿನ ಸಾಮ್ರಾಜ್ಯ ಅವರು ಕಟ್ಟೋದೇನು ಅಂದರೆ, ನಾನು ಯಾವುದೋ ಒಂದು ವಾಟ್ಸಪ್ಪಲ್ಲಿ ನೋಡ್ತಾರೆ, ಅದನ್ನು ನೋಡಿಬಿಟ್ಟು ನಾನು ಹಿಂಗೆ ಇರಬೇಕು, ನಾನು ಹಂಗೆ ರಾಜ್ಕುಮಾರಿ ಥರನೇ ಇರಬೇಕು, ನಾನು ಹಿಂಗೆ ಇರಬೇಕು, ನಾನು ಫ್ಲೈಟಲ್ಲೇ ಓಡಾಡಬೇಕು, ನನಗೆ 1.5 ಕೋಟಿ ಕಾರೇ ಬೇಕು, 2 ಕೋಟಿ ಕಾರೇ ಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಆ ಯಾರೋ ಕಾರ್ನಲ್ಲಿ ಹೋದರೆ ನಾನೇ ಆ ಕಾರ್ನಲ್ಲಿ ಕುಂತ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅವರು ಥಿಂಕ್ ಮಾಡ್ತಾರೆ. ಅದು ಈ ಎಲ್ಲ ಎಡವಟ್ಟಿಗೆ ಮೂಲ ಕಾರಣವಾಗ್ತಾ ಇದೆ. ಅಂದರೆ ಒಂದು ತಂದೆ ತಾಯಿಗಳ ಕಾನೂನು ಕೂಡ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅನ್ನುವಂಥ ವಿಚಾರಗಳು ಬಂತು. ಇದು ಒಂದೇ ವಿಚಾರಕ್ಕೆ ನಾನು ಮಾತಾಡಲ್ಲ. ಮಕ್ಕಳು ಏನು ಗೊತ್ತಿಲ್ಲದೆ ಇರುವಂಥ ಮಕ್ಕಳು ಈಗ ಕೊಲೆಗಳನ್ನ ಮಾಡ್ತಿದ್ದಾರೆ, ಜೊತೆಗೆ ತಾವೇ ಸೂಸೈಡ್ ಮಾಡ್ಕೊಳ್ಳುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ಏನ್ ಸಂದೇಶ, ಮತ್ತು ಕ್ರೈಮ್ ರೇಟ್ ಹೆಚ್ಚಳ ಆಗೋದಕ್ಕೆ ಇನ್ನೂ ಸ್ವಲ್ಪ ಕಾನೂನು ಬಿಗಿ ಆದರೆ ಒಳ್ಳೆಯದು. ಯಾಕಂದ್ರೆ ಬೆಳಗ್ಗೆದ್ದು ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಲೈಂಗಿಕ ದೌರ್ಜನ್ಯದ ವಿಚಾರಗಳನ್ನೇ ನಾವು ಕೇಳಿಸ್ಕೊಳ್ತಾ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಶ್ರೀನಿವಾಸ್ ಸರ್, ಈಗ ಪರ್ಸನಲಿ ಸರ್, ನೀವು ಆಸ್ ಅ ಅಡ್ವೊಕೇಟ್ ಆಗಿ ನಿಮಗೆ ಮೊದಲು ಬರ್ತಾ ಇರೋ ಕೇಸ್ಗೂ ಈಗ ಬರ್ತಾ ಇರುವಂತಹ ಕೇಸ್ಗೂ ಹೆಂಗೆ ಅನ್ಸುತ್ತೆ ಅಂತ? ಇತ್ತೀಚೆಗೆ ಅಂದರೆ ಜಾಸ್ತಿ ಗೊರಕೆ ಹೊಡೆದ್ರೆ ಗಂಡ ಡಿವೋರ್ಸ್ ಅಂತ ಬರ್ತಾರೆ, ಇಲ್ಲ ನನ್ನ ಗಂಡ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅದಕ್ಕೆ ಡಿವೋರ್ಸು, ಮೇಕಪ್ಪಿಗೆ ದುಡ್ಡು ಕೊಡ್ತಾ ಇಲ್ಲ ಅದಕ್ಕೆ ಡಿವೋರ್ಸ್ ಬೇಕು ಅಂತ, ಇಂಥ ಕ್ಷುಲ್ಲಕ ಕಾರಣಗಳು ಜಾಸ್ತಿ ಆಗ್ತಾ ಇದೆ, ಬಾಂಧವ್ಯ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ ಅಂತ. ಖಂಡಿತ ಕೆಲವಾರು ಪ್ರಕರಣಗಳು ಇತ್ತೀಚೆಗೆ ಬರ್ತಾ ಇರೋದಕ್ಕೂ ಹಿಂದೆ ಬರ್ತಾ ಇದ್ದಂಥ ಪ್ರಕರಣಗಳಿಗೂ ತುಂಬಾ ವ್ಯತ್ಯಾಸಗಳು ಇದೆ. ಮತ್ತು ಸಂಖ್ಯೆನೂ ಸಹ ಕೋರ್ಟ್ಗಳಲ್ಲಿ ಏನು ಈ ವಿಚ್ಛೇದನ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ, ಅದರ ಸಂಖ್ಯೆನೂ ಸಹ ಭಯಪಡಿಸೋಷ್ಟು ಹೆಚ್ಚಳ ಆಗ್ತಾ ಇದೆ.
ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ ಸಂಪ್ರದಾಯ, ಹಿರಿಯರು ಗೌರವ ಜಾಸ್ತಿ ಇರ್ತಾ ಇತ್ತು. ಎಷ್ಟೋ ಬಾರಿ ನಮ್ಮ ತಂದೆ ತಾಯಿಗಳು ಮದುವೆಗೂ ಮೊದಲು ಮುಖನೇ ನೋಡ್ಕೊಂಡಿರ್ಲಿಲ್ಲ. ಅಂಥ ವ್ಯವಸ್ಥೆನಲ್ಲಿ ಮದುವೆ ಆಗ್ತಾ ಇತ್ತು. ಮದುವೆ ಅನ್ನುವಂಥ ಒಂದು ಸಂಸ್ಥೆ ತುಂಬ ಕಟ್ಟುನಿಟ್ಟಾಗಿ ಆ ಲೈಂಗಿಕತೆಯನ್ನು ಪೂರೈಸ್ಕೊಳ್ಳಿಕ್ಕೆ ಏನು ಅಗತ್ಯ ಇದೆ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಂತಹ ಒಂದು ಕಾಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಮದುವೆ ಅನ್ನೋದು ಅದು ವೈಯಕ್ತಿಕ ವಿಚಾರ ಮತ್ತು ಖಾಸಗಿ ವಿಚಾರ ಆಗಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಬ್ಬ ತಂದೆ ತಾಯಿ ಮಕ್ಕಳಿಗೆ ಎಂತಹ ವರ ಅಥವಾ ವಧು ಬೇಕು ಅಂತ ಆಯ್ಕೆ ಮಾಡುವಂತಹ ಸ್ವಾತಂತ್ರ್ಯ ಸಹ ತಂದೆ ತಾಯಿಗಳಿಗೆ ಮಕ್ಕಳು ಕೊಟ್ಟಿರೋದಿಲ್ಲ. ಅದು ತೀರಾ ಖಾಸಗಿ ಮತ್ತು ವೈಯಕ್ತಿಕ ವಿಚಾರ ಆಗಿರುತ್ತೆ. ನನ್ನ ಸಂಗಾತಿ ನನ್ನ ಆಯ್ಕೆ. ಅವರು ಅದನ್ನು ಆಕರ್ಷಣೆಯಿಂದ ಮಾಡ್ಕೊಂಡಿರ್ತಾರೋ ಅಥವಾ ಮೆಚ್ಯೂರಿಟಿಯಿಂದ ಮಾಡ್ಕೊಂಡಿರ್ತಾರೋ ಅಲ್ಲಿ ವ್ಯತ್ಯಾಸ ಬರುತ್ತೆ. ಈ ಕಾನೂನು ಸಹ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ಕೊಟ್ಟಿದೆ. ಮತ್ತು ಈ ಮೇಜರ್ ಅಂತ ಆದಮೇಲೆ, ಪ್ರಾಪ್ತ ವಯಸ್ಕರ ಆದಮೇಲೆ ವಿವಾಹ ಆಗಲಿಕ್ಕೆ ಅವ್ರಿಗೆ ಯಾವುದೇ ಅಡ್ಡಿನೂ ಸಹ ಕಾನೂನಲ್ಲಿ ಇಲ್ಲ. ಆ ಕಾನೂನು ಕೆಲವು ವೇಳೆ ಉಪಯೋಗಕ್ಕೂ ಬರುತ್ತೆ, ಅಷ್ಟೇ ಅಪಾಯಕಾರಿಯಾಗಿ ದುರುಪಯೋಗನೂ ಆಗುವಂಥ ಸಾಧ್ಯತೆಗಳಿರ್ತವೆ. ಇದು ಖಾಸಗಿ ವಿಚಾರ ಆದ್ದರಿಂದ ಯಾರೂ ಅದರಲ್ಲಿ ಮೂಗು ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾನೂನು ಸಹ ಅಂಥ ವಿಚಾರಗಳಲ್ಲಿ ಅಡ್ಡಿಪಡಿಸೋದಿಲ್ಲ. ಇವೆಲ್ಲವೂ ಸಹ ಎಲ್ಲೋ ಒಂದು ಕಡೆ ಕೆಲವು ಒಳ್ಳೆಯ ವಿಚಾರಗಳೂ ಸಹ ಆಗಿದೆ, ಅದೇ ಸಮಯದಲ್ಲಿ ದುಷ್ಪರಿಣಾಮಗಳು ಸಹ ಆಗಿದೆ. ಇದನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಕಪ್ಪೆಗಳನ್ನು ತಕಡೀಲಿ ಹಾಕಿ ತೂಕ ಹಾಕಿದಾಗ ಆಗುತ್ತೆ, ಸಾಧ್ಯನೇ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ. ಏನು ಈ ಪರಿಸ್ಥಿತಿ ಇದೆ ಆಧುನಿಕತೆ, ಇದು ಎಷ್ಟು ಸಂಕೀರ್ಣವೋ ಅಷ್ಟು ಜಟಿಲನೂ ಸಹ ಆಗ್ತಾ ಇದೆ. ಇದನ್ನು ಕಾನೂನಿನ ಅಂಕುಶದಿಂದ ಹಿಡಿತಕ್ಕೆ ತರಬೇಕು ಅಂತ ಅಂದ್ಕೊಳ್ಳೋದು ಮೂರ್ಖತನ ಆಗುತ್ತೆ. ಅದು ಸಾಧ್ಯನೇ ಆಗೋದಿಲ್ಲ. ಈಗ ನಮ್ಮ ಮೊನ್ನೆ ಒಂದು ಕೋರ್ಟ್ ಆದೇಶ ನೋಡ್ತಾ ಇದ್ವಿ ಸರ್, ಗಂಡ ಹೆಂಡತಿ ಮತ್ತೆ ಇಲ್ಲಿಗಲ್ ರಿಲೇಶನ್ಶಿಪ್ ಇದ್ರೂ ಕೂಡ, ಅನೈತಿಕ ಸಂಬಂಧ ಇದ್ರೂ ಕೂಡ ಅದು ಲೀಗಲ್ ಆಗಿಬಿಡುತ್ತೆ ಅಂತ, ಮೋಸ ಮಾಡಿ ಆಚೆ ಬರೋಕ್ಕಾಗಲ್ಲ ಅಂತ ಕೋರ್ಟ್ ಆದೇಶ ಇದೆ. ಕೋರ್ಟ್ ಹಿಂಗೆ ಹೇಳಿದಾಗ ಜಾಸ್ತಿ ಪ್ರಕರಣಗಳು ಆಗುತ್ತೆ ಅಂತ. ಬಟ್ ಕೋರ್ಟ್ನ ಆದೇಶ ಬಂದಿದ್ದು ಜನ ಅರ್ಥ ಮಾಡ್ಕೊಳ್ಳೋದು ಬೇರೆ ಆಗ್ತಾ ಇದೆಯಾ ಅಥವಾ ಏನು ಅಂತ, ಇನ್ನೂ ಸ್ವಲ್ಪ ಕಾನೂನು ಸ್ಟ್ರಾಂಗ್ ಆಗಬೇಕು ಅಂತ ಅನ್ಸುತ್ತಾ ಹೀಗೆ ಅಂತ ಕೆಲವೊಂದಷ್ಟು ವಿಚಾರಗಳು ನೋಡಿ. ಯಾವುದೇ ಒಂದು ಮನುಷ್ಯನ ನಡವಳಿಕೆಯನ್ನು, ಪ್ರತಿಯೊಂದು ನಡವಳಿಕೆಯನ್ನು ನಿಯಂತ್ರಣ ಮಾಡಿಕೊಂಡು ಕಾನೂನಿನ ಮೂಲಕ ಕಟ್ಟಾಕಿ ಅದನ್ನು ನಡೆಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಗಂಡ ಹೆಂಡತಿ ಅಂತಂದಾಗ ಅವ್ರ ಮಧ್ಯೆ ಇರುವಂತಹ ಬಾಂಧವ್ಯ, ಅವ್ರ ಮಧ್ಯೆ ಇರುವಂತಹ ಪ್ರೀತಿ ಪ್ರತಿಯೊಂದನ್ನು ಸರಿ ಮಾಡಬೇಕೇ ಹೊರತು ಕಾನೂನಿನ ಮೂಲಕ ತಂದಾಕುವುದು ನಿನ್ನ ಹಕ್ಕು ನನ್ನ ಹಕ್ಕು, ನಿನ್ನ ಹಕ್ಕು ನನ್ನ ಕರ್ತವ್ಯ, ಆ ರೀತಿ ಮೆಟಿಕ್ಯುಲಸ್ ಆಗಿ ಆ ಫಾರ್ಮುಲಾ ವರ್ಕ್ ಆಗೋದಿಲ್ಲ. ಮತ್ತೆ ಅದನ್ನ ನಿಯಂತ್ರಣ ಮಾಡುವಂತ ಯಾವ ಕಾನೂನು ವ್ಯವಸ್ಥೆನೂ ಇಲ್ಲ. ಗಂಡ ಹೆಂಡತಿ ಸಂಸಾರ ಕರೆಕ್ಟಾಗಿ ಮಾಡ್ತಾ ಇದಾರ, ಗಂಡ ತಂದಾಗ್ತಾ ಇದ್ದಾನ, ಹೆಂಡತಿ ಅಡಿಗೆ ಮಾಡ್ತಾ ಇದ್ದಾಳ, ಅದನ್ನ ವ್ಯವಸ್ಥೆನ ಕಂಟ್ರೋಲ್ ಮಾಡಕ್ಕೆ ಎಷ್ಟು ಜನನ ಪೊಲೀಸ್ನವ್ರು ಅಪಾಯಿಂಟ್ ಮಾಡ್ತೀರಿ? ಸಾಧ್ಯ ಆಗುತ್ತಾ? ಪ್ರೀತಿ, ವಿಶ್ವಾಸ, ಬಾಂಧವ್ಯ ಅದು ಅಲ್ಲಿ ವರ್ಕ್ ಆಗುತ್ತೆ ಹೊರತು ಕಾನೂನು ಮೂಲಕ ಪ್ರತಿಯೊಂದನ್ನು ನಿಯಂತ್ರಣ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಯಂತ್ರಗಳಲ್ಲ, ಮನುಷ್ಯರು. ಅವ್ರ ಭಾವನೆಗಳಿರ್ತವೆ, ಅವ್ರಿಗೆ ಹೊಂದಿಕೆ ಆಗೋ ರೀತಿನಲ್ಲಿ ಇದ್ದರೆ ಮಾತ್ರ ಅದನ್ನು ಅವ್ರು ಹೊಂದ್ಕೋತಾರೆ. ಅದನ್ನು ಕಾನೂನು ಮೂಲಕ ನಿಯಂತ್ರಣ ಮಾಡೋದು ಸಾಧ್ಯನೇ ಆಗೋದಿಲ್ಲ. ಅದು ನಿರೀಕ್ಷೆ ಮಾಡೋದು ಸಹ ಮೂರ್ಖತನ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.